ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ನರದೃಷ್ಟಿ ದೋಷ, ಕಣ್ಣು ದೃಷ್ಟಿ ದೋಷ, ಜನದೃಷ್ಟಿ ದೋಷ, ಇಂತಹ ದೋಷಗಳನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು? ಪ್ರತಿಯೊಬ್ಬರ ಮೇಲೂ ಕೂಡ ದೃಷ್ಟಿ ಆಗ್ತದೆ. ನೋಡುವ ನೋಟ ಒಳ್ಳೆ ಮನಸ್ಸಿನಲ್ಲಿ ಇದ್ರೆ ಮಾತ್ರ ಆ ದೃಷ್ಟಿ ತಗೊಳ್ಳೋದಿಲ್ಲ. ನೋಡುವ ನೋಟ ಏನಾದರೂ ಕೆಟ್ಟ ಮನಸ್ಥಿತಿಯಿಂದ ಇದ್ರೆ ಆ ದೃಷ್ಟಿ ಮನುಷ್ಯನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಗಲುತ್ತೆ. ಅಂತಹ ದೃಷ್ಟಿ ಸಾಧನ ನಿವಾರಣೆ ಯಂತ್ರಗಳು ಯಾವ ರೂಪದಲ್ಲಿ ಇರ್ತವೆ? ದೃಷ್ಟಿ ದೋಷಕ್ಕೆ, ನರದೋಷಕ್ಕೆ ಏನು ಪರಿಹಾರ ಇದೆ? ಯಾವ ದಿಕ್ಕಿನಲ್ಲಿ ಮನುಷ್ಯ ಇದ್ದರೆ ಹೆಚ್ಚಿಗೆ ದೃಷ್ಟಿ ಆಗ್ತದೆ? ಎಂತಹ ದಿಕ್ಕಿನ ಮನೆಯಲ್ಲಿ ಇದ್ದರೆ ಹೆಚ್ಚಿಗೆ ಮನುಷ್ಯನ ಮೇಲೆ ದೃಷ್ಟಿ ಆಗ್ತದೆ? ಅಂಥದಕ್ಕೆ ಏನು ಪರಿಹಾರ? ವಿಶೇಷವಾಗಿ ನೋಡಿ, ಜಲಶಲ್ಯ ವಾಸ್ತು ದೋಷ ನಿವಾರಣಾ ಯಂತ್ರದ ಸಹಾಯದಿಂದ ದೃಷ್ಟಿ ದೋಷವನ್ನು ನಾವು ಪರಿಹಾರ ಮಾಡ್ಕೋಬಹುದು. ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನೋಡಿ, ವಿಷಜಂತುಗಳಾಗಿರ್ಬೋದು, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಾಗಿರ್ಬೋದು, ಇಂತಹ ದೃಷ್ಟಿ ಮನುಷ್ಯನ ಮೇಲೆ ನರಮಾನವನಿಗಿಂತ ಏನು ಕೆಟ್ಟದಾಗಿ ಇರುವುದಿಲ್ಲ. ಪ್ರಾಣಿ ಪಕ್ಷಿ ವಿಷಜಂತುಗಳಿಗಿಂತಲೂ ಕೂಡ ನರಮಾನವನ ದೃಷ್ಟಿ ಬಹಳ ಕೆಟ್ಟದಾಗಿರುತ್ತದೆ. ಅದರಲ್ಲೂ ಕೂಡ ಕಣ್ಣು ದೃಷ್ಟಿಗೆ ಕಲ್ಲು ಬಂಡೆ ಸಿಡಿಯುತ್ತದೆ, ಮರುಕು ಸಿಡ್ಡೊಡಿತದೆ ಅಂತ ಹೇಳ್ತಾರೆ ಅಂತ ನಾವು ಕೇಳಿದ್ದೀವಿ. ಯಾವ ವ್ಯಕ್ತಿ ಒಳ್ಳೆಯ ಮನಸ್ಸಿನಿಂದ ನಿಮ್ಮನ್ನು ನೋಡುತ್ತಾನೋ ಅಥವಾ ಅವನ ನೋಟ ಚೆನ್ನಾಗಿರುತ್ತೋ ಅಂತವರ ದೃಷ್ಟಿಗೆ ನೀವು ಒಳಗಾಗುವುದಿಲ್ಲ. ತಿಳ್ಕೊಂಬಿಡಿ, ನೋಡಿದವ್ರ ದೃಷ್ಟಿಯೆಲ್ಲ ನಮ್ಗೆ ಬೀಳೋದಿಲ್ಲ. ಅವನ ಮನಸ್ಸು ಪರಿಶುದ್ಧತೆ ಇರಬೇಕು. ಅದೇ ಕೆಟ್ಟ ಮನಸ್ಥಿತಿಯಿಂದ ಏನಾದರೂ, ಕೆಟ್ಟ ಮನಸ್ಸು ಅಂದರೆ ಹೇಗೆ ಗುರುಗಳೇ? ನಿಮ್ಮ ಮನಸ್ಸು ನಿಮ್ಮ ಮೇಲೆ ಎಲ್ಲೋ ಯಾವುದೋ ಒಂದು ರೀತಿಯಲ್ಲಿ ದ್ವೇಷ, ಕ್ರೋಧ, ಕಾಮ, ಮತ್ಸರ, ಮದ ಇಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮೇಲೆ ಏನಾದರೂ ನೆಗೆಟಿವಿಟಿಯಿಂದ, ಏನೋ ಒಂದು ದ್ವೇಷದಿಂದ ನಿಮ್ಮನ್ನು ನೋಡ್ತಾ ಇದ್ರೆ ಅಂಥವರ ದೃಷ್ಟಿ ನಿಮ್ಮ ಮೇಲೆ ವೈಬ್ರೇಷನ್ ಆಗ್ತದೆ, ನಿಮ್ಮ ದೇಹಕ್ಕೆ. ಅಂಥವರ ದೃಷ್ಟಿಯ ಪ್ರಭಾವಕ್ಕೆ ನೀವು ಒಳಗಾಗ್ತೀರಾ. ಯಾವುದಾದ್ರೂ ಒಂದು ಸಮಸ್ಯೆ ನಿಮಗೆ ಉದ್ಭವ ಆಗೇ ಆಗುತ್ತೆ. ಅಂಥವ್ರ ಕಣ್ಣು ದೃಷ್ಟಿಗೆ ನೀವು ಒಂದಲ್ಲ ಒಂದು ತಿಳಿ ಒಳಗಾಗೇ ಆಗ್ತೀರಾ, ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಎಂಥವರ ದೃಷ್ಟಿ ವಿಚಿತ್ರವಾಗಿರ್ತದೆ, ಎಂತಹ ವ್ಯಕ್ತಿಗಳ ದೃಷ್ಟಿ ಮನುಷ್ಯನ ಮೇಲೆ ತಾಗುತ್ತೆ. ನೋಡಿ, ಗರ್ಭ ಧರಿಸಿದ ಹೆಣ್ಣು ಮಕ್ಕಳು, ಅಂಗವಿಕಲರು, ಮುತ್ತೈದೆಯರು, ಸಾಧುಗಳು, ಸಂತರು, ವಿಧವಾ ಸ್ತ್ರೀಯರು, ಇಂಥವರೇನಾದರೂ ನೊಂದ ಮನಸ್ಥಿತಿಯಿಂದ, ಮಾನಸಿಕವಾಗಿ ನಿಮ್ಮಿಂದ ಏನಾದ್ರು ತೊಂದರೆ ಆಗಿದೆ ಅನ್ನುವಂಥ ಕಲ್ಪನೆಗಳಿಂದ ಅಥವಾ ನಿಮ್ಮ ಜೀವನ ಚೆನ್ನಾಗಿದೆ ಅನ್ನುವಂತಹ ಒಂದು ಸ್ವಾರ್ಥದಿಂದ ಏನಾದರೂ ನೊಂದ ಮನಸ್ಥಿತಿಯಿಂದ ಅವರ ದೃಷ್ಟಿ ನೇರವಾಗಿ ನಿಮ್ಮ ಮೇಲೆ ಬಂದರೆ ಅಂಥವರ ದೃಷ್ಟಿಗೆ ನೀವು 100% ಭಾಗ ಒಂದಲ್ಲ ಒಂದು ರೀತಿಯಲ್ಲಿ ಒಳಗಾಗ್ತೀರ. ದೃಷ್ಟಿ ದೋಷ ಬಹಳ ಕೆಟ್ಟದು. ಅಂಥವರ ದೃಷ್ಟಿಗೆ ಒಳಗಾದಾಗ ಮನುಷ್ಯನಿಗೆ ಆಗುವಂತಹ ಸಮಸ್ಯೆಗಳೇನು, ಏನು ತೊಂದರೆ ಅಂತದ್ದೇನು, ನೀವು ಗಂಡಾಂತರ ಎದುರಿಸುವಂಥದ್ದೇನಿಲ್ಲ. ಆದರೆ ಮಾನಸಿಕವಾಗಿ ನೀವು ಸದೃಢ ಇರಲಿಕ್ಕೆ ಆಗೋದಿಲ್ಲ. ಎಲ್ಲೋ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ತದೆ, ಹಣಕಾಸಿನ ಸಮಸ್ಯೆಗಳು ನಡೀತಾ ಇರ್ತದೆ, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗದೆ ಒದ್ದಾಡ್ತಿರ್ತೀರ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ, ಇದ್ದಕ್ಕಿದ್ದಂಗೆ ದಾಂಪತ್ಯದಲ್ಲಿ ಕಂದಕ ಸೃಷ್ಟಿ ಆಗ್ತಾ ಇರ್ತದೆ, ಗೊಂದಲಗಳು ನಡೀತಾ ಇರ್ತದೆ, ಭಿನ್ನಾಭಿಪ್ರಾಯಗಳು ಶುರು ಆಗ್ತದೆ, ಮಕ್ಕಳು ಮಧ್ಯೆ ನಿಮ್ಮ ಮಧ್ಯೆ ವಿಶ್ವಾಸ ಇರೋದಿಲ್ಲ, ನಂಬಿಕೆ ಇರೋದಿಲ್ಲ, ಅಣ್ಣ ತಮ್ಮಂದಿರ ಮಧ್ಯೆ ಬಾಂಧವ್ಯ ಹಾಳಾಗ್ತಾ ಇರ್ತದೆ. ಯಾದಕ್ಕೆ? ಈ ದೃಷ್ಟಿ ಅನ್ನುವಂಥ ವೈಬ್ರೇಷನ್. ಕಣ್ಣು ದೃಷ್ಟಿ ಆದಂತಹ ವಿಚಾರಗಳಿಗೆ ಮನುಷ್ಯ ಎಲ್ಲೋ ನರಳುತ್ತಾ ಇರ್ತಾನೆ. ಇಂತಹ ದೃಷ್ಟಿ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಈ ತಂತ್ರ ಸಾಧನವನ್ನು ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಸರಳ ವಿಧಾನ, ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೋಬಹುದು. ಇದಕ್ಕೇನು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಗುಡಿಗುಂಡಾರು ಗೋಪುರ ತಿರುಗಿ ಪೂಜೆ ಪುನಸ್ಕಾರ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ನೋಡಿ, ದೃಷ್ಟಿ ದೋಷ ನಿವಾರಣೆಗೆ ವಿಶೇಷವಾಗಿ ಮನೆಯಲ್ಲಿ ಸಿಗುವಂತಹ ಒಂದು ವನಸ್ಪತಿ ಸಾಸಿವೆ ಕಾಳುಗಳು. ಬಿಳಿ ಸಾಸಿವೆ ಆಗ್ಬೋದು ಅಥವಾ ಕರಿ ಸಾಸಿವೆ ಆಗ್ಬೋದು. ಒಂದು ಮುಷ್ಟಿ ಕರಿ ಸಾಸಿವೆಗಳನ್ನ ತಗೊಂಡು, 5 ಬೆಳ್ಳುಳ್ಳಿ ಕಾಳುಗಳನ್ನ ತಗೊಂಡು, ಹಾಗೆ ಸ್ವಲ್ಪ ಕಲ್ಲುಪ್ಪು, ಒಂದೇ ಒಂದು ಒಣಮೆಣಸಿನಕಾಯಿಯನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಅದನ್ನು ಬೆಂಕಿಗೆ ಆಹುತಿ ಮಾಡಿ, ಅಂದರೆ ಸುಡಿ, ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಅದನ್ನು ಸುಟ್ಟ ಸ್ವಲ್ಪ ಅರೆಬೆರೆ ಬೆಂದಾಗ ದೃಷ್ಟಿ ತಗಲಿದ ವ್ಯಕ್ತಿಗೆ ಅಥವಾ ದೃಷ್ಟಿ ಆಗಿದೆ ಅನ್ನುವಂಥ ವ್ಯಕ್ತಿಗೆ ಕರೆದುಕೊಂಡು
ಅಥವಾ ನಿಮಗೆ ದೃಷ್ಟಿ ಆಗಿದ್ರೆ ಅದನ್ನ ಎಡಗೈಯಲ್ಲಿ ಹಿಡಿದು ಏನು ತಂತ್ರ ಮಾಡಿರ್ತೀರ, ಸುಟ್ಟಿರ್ತೀರ ಒಂದು 4-5 ವಸ್ತುಗಳನ್ನ ಎಡಗೈಯಲ್ಲಿ ಹಿಡಿದುಕೊಂಡು 11 ಬಾರಿ ಆ ವ್ಯಕ್ತಿಗೆ ನಿವಾಳಿಸಬೇಕಾಗ್ತದೆ. 11 ಬಾರಿ ನಿವಾಳಿಸಿದ ನಂತರ ಮನೆಯಿಂದ ಹೊರಗೆ ಅದನ್ನು ಬಿಸಾಡಬೇಕಾಗ್ತದೆ. ಅರೆಬರೆ ಸುಟ್ಟಿರಬೇಕು, ಸಂಪೂರ್ಣವಾಗಿ ಸುಡಬಾರದದು. ಮನೆಯಿಂದ ನೀವು 11 ಬಾರಿ ನಿವಾಳಿಸಿದ ನಂತರ ಮನೆಯಿಂದ ತಗೊಂಡೋಗಿ ಹೊರಗೆ ಬಿಸಾಕಿ, ಯಾವುದಾದ್ರೂ ಜಾಗಕ್ಕೆ, ಬಿಳಿ ಜಾಗಕ್ಕೆ, ಎಲ್ಲಾದ್ರೂ ಮೋರಿಗೂ ಎಲ್ಲಾದ್ರೂ ಬಿಸಾಕಿ. ಈ ರೀತಿಯಲ್ಲಿ ವಾರಕ್ಕೆ ಒಂದು 3-4 ಸಾಲಿ ನೀವೇನಾದ್ರೂ ಮಾಡ್ತಾ ಹೋದ್ರೆ ನರದೃಷ್ಟಿಯಿಂದ ಪರಿಹಾರ ಸಿಗುತ್ತೆ, ಕಣ್ಣು ದೃಷ್ಟಿಯಿಂದ ಪರಿಹಾರ ಸಿಗುತ್ತೆ. ಏನು ಮೈಯಲ್ಲಿ ನೆಗೆಟಿವಿಟಿ ವೈಬ್ರೇಷನ್ ಆಗ್ತಾ ಇರುತ್ತೆ ದೃಷ್ಟಿ ದೋಷದಿಂದ, ಅದರಿಂದ ನೀವು ಮುಕ್ತರಾಗ್ತೀರಾ ಅಂತ ಹೇಳ್ಬೋದು. ಇನ್ನು ದಕ್ಷಿಣ ದಿಕ್ಕಿಗೆ ಏನಾದ್ರೂ ಮನೆ ಇದ್ರೆ ಆ ದಕ್ಷಿಣ ಬಾಗಿಲಿನ ದಿಕ್ಕಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೃಷ್ಟಿ ಆಗ್ತಾನೆ ಇರ್ತದೆ. ದಕ್ಷಿಣ ದಿಕ್ಕಿನಲ್ಲಿರೋರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಬದುಕಬೇಕಂದ್ರೆ ಇಂತಹ ಮನೆಯಲ್ಲಿ ನಾವು ಇರಲೇಬೇಕಾಗ್ತದೆ. ದಕ್ಷಿಣ ದಿಕ್ಕಿನಲ್ಲಿರುವಂತಹ ಮನೆಗಳಲ್ಲಿ ಆ ವ್ಯಕ್ತಿಗೆ, ಆ ಮನೆಯ ಸದಸ್ಯರಿಗೆ, ಮಕ್ಕಳಾಗಿತ್ತು, ದೊಡ್ಡವರಾಗಿದ್ದು ಯಾರು ಒಂದಲ್ಲ ಒಂದು ರೀತಿಯಲ್ಲಿ ದೃಷ್ಟಿ ದೋಷಕ್ಕೆ ಒಳಗಾಗ್ತಾನೆ ಇರ್ತಾರೆ. ದೈಹಿಕವಾಗಿ, ಮಾನಸಿಕವಾಗಿ, ಅನಾರೋಗ್ಯವಾಗಿ ಹಿಂಸೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಶತ್ರುವಿನ ಕಾಡಾಟಕ್ಕೆ ನರಳುತ್ತಾನೆ ಇರ್ತಾರೆ. ದುಡ್ಡಿನಲ್ಲೋ ಯಾವುದಲ್ಲೋ ನಂಬಿಕಸ್ತು ವಿಚಾರದಲ್ಲೋ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಅಂಥವರು ಜಲಶಲ್ಯ ವಾಸ್ತುದೋಷ ನಿವಾರಣಾ ಯಂತ್ರ, ಜಲಶಲ್ಯ ವಾಸ್ತುದೋಷ ನಿವಾರಣಾ ಯಂತ್ರವನ್ನು 48 ದಿನಗಳ ಕಾಲ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಪೂಜಿಸಿದರೆ ನರದೃಷ್ಟಿ, ನರದ್ರೋಷ, ಕಣ್ಣು ದೃಷ್ಟಿ, ಶತ್ರುದೃಷ್ಟಿ, ನಿಮ್ಮದು ಬಿಟ್ಟು ನಿಮ್ಮದಲ್ಲದ ವ್ಯಕ್ತಿಗಳಿಂದ ಬರುವಂತ ಯಾವುದೇ ನೆಗೆಟಿವಿಟಿ ದೃಷ್ಟಿ ಆಗಿದ್ರೂ ಕೂಡ ಇದಕ್ಕೆ ಸೂಕ್ತ ಪರಿಹಾರ ಆಗಿರುತ್ತದೆ. ವಿಶೇಷವಾಗಿ ಈ ಜಲಶಲ್ಯ ವಾಸ್ತುದೋಷ ನಿವಾರಣೆ ಯಂತ್ರ ದಕ್ಷಿಣ ದಿಕ್ಕಿಗಿರುವಂತಹ ಮನೆಗಳಲ್ಲಿ ಕಟ್ಟಿದರೆ ವಾಸ್ತುದೋಷಕ್ಕೂ ಪರಿಹಾರ ಸಿಗುತ್ತೆ. ಅದ್ಭುತವಾದಂತಹ ಒಂದು ಭಾಗ್ಯ ನಮಗೆ ಲಭಿಸುತ್ತೆ ಅಂತ ಹೇಳ್ಬೋದು. ಹಾಗೆ SR ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ ಕೂಡ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳಿಗೆ ವಿಶೇಷ ಪರಿಹಾರ ಬೇಕು ಅಥವಾ ತಂತ್ರ ಮಂತ್ರಗಳ ಬಗ್ಗೆ ಸಲಹೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ಚರ್ಚೆ ಮಾಡಿ, ವಿಮರ್ಶೆ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.